ಇವತ್ತು ನಾನಾ ರೀತಿಯಿಂದ ಯುವತಿಯರಿಗೆ ಪೀಡೆ ಇದೆ. ನಮ್ಮ ಧರ್ಮವೇ ಹಾಳಾಗುವ ಪ್ರಸಂಗ ಇದೆ. ಲವ್ ಜಿಹಾದಿನ ಹೆಸರಿನಲ್ಲಿ ಹೆಣ್ಣು ಮಕ್ಕಳನ್ನು ಓಡಿಸಿಕೊಂಡು ಮತಾಂತರ ಧರ್ಮಾಂತರ ಮಾಡುವಂತಹ ಬಹಳ ಘೋರವಾದಂತಹ ಪ್ರಸಂಗ ನಡೀತಾ ಇದೆ. ಅದನ್ನು ಏನೂ ತಲೆ ಕೆಡಿಸಿಕೊಳ್ಳದಂತೆ ಏನಾಗತ್ತೋ ಆಗಲಿ ಆದದ್ದಾಗಲಿ ಅನ್ನುವ ರೀತಿಯಲ್ಲಿ ಉದಾಸೀನವಾಗಿ ನೋಡ್ತಾ ಇರೋದು ಇದು ಸರ್ವಥಾ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಭಾರತೀಯ ಪರಂಪರೆಗೆ ಶೋಭೆ ತರುವಂಥದ್ದಲ್ಲ. ನಾವು ಭಾರತೀಯರು, ನಾವು ಹಿಂದೂಗಳು, ನಾವು ಬ್ರಾಹ್ಮಣರು, ನಮ್ಮ ಧರ್ಮ ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸಿಕೊಳ್ಳಬೇಕು. ನಮ್ಮ ಭಾರತೀಯತೆ ಉಳಿಯಬೇಕು, ಮೊದಲು ಹಿಂದೂ ಧರ್ಮ ಉಳಿಯಬೇಕು, ಬ್ರಾಹ್ಮಣ್ಯವೂ ಉಳಿಯಬೇಕು. ಅವರವರು ತಮ್ಮ ತಮ್ಮ ಧರ್ಮವನ್ನು ಎಲ್ಲ ಜಾತಿಯವರು ಉಳಿಸಿಕೊಳ್ಳಬೇಕು. ಎಲ್ಲರೂ ಚೆನ್ನಾಗಿ ಬೆಳೆಯಬೇಕು. ತಾವು ತಮ್ಮವರ ಜೊತೆಗೆ ಚೆನ್ನಾಗಿ ವಿವಾಹವನ್ನು ಮಾಡಿಕೊಂಡು ಸುಖವಾಗಿ ಎಲ್ಲರೂ ಬಾಳಬೇಕು. ಒಬ್ಬರು ಇನ್ನೊಬ್ಬರ ದ್ವೇಷವನ್ನು ಮಾಡಬಾರದು, ಆದರೆ ತಮ್ಮತನವನ್ನು ಕಳೆದುಕೊಳ್ಳಬಾರದು. ಇದೇ ಇರುವುದು ರಹಸ್ಯ. ಊಟ ಮಾಡುವಾಗ ಎಲ್ಲ ತರಹದ ವಸ್ತುಗಳು ಮನುಷ್ಯನಿಗೆ ಬೇಕು. ಉಪ್ಪು ಬೇಕು, ಸಕ್ಕರೆಯೂ ಬೇಕು, ಹಾಲು ಬೇಕು, ತುಪ್ಪವೂ ಬೇಕು, ಅನ್ನವೂ ಬೇಕು, ಹುಳಿ ಸಾರು ಖಾರ ಎಲ್ಲವೂ ಬೇಕು. ಅಂದರೆ ಅದು ಊಟ. ಷಡ್ರಸಗಳಿರಬೇಕು. ಹಾಗೆ ನಮ್ಮ ಸಮಾಜ ಚೆನ್ನಾಗಿ ಬೆಳೆಯಬೇಕು, ನಮ್ಮ ದೇಶ ಚೆನ್ನಾಗಿರಬೇಕು ಅಂದರೆ ಎಲ್ಲ ವರ್ಗದ ಜನರು ಬೇಕು, ಎಲ್ಲ ಜಾತಿಯ ಜನ ಬೇಕು, ಎಲ್ಲ ವರ್ಗದ ಜನರು ಬೇಕು. ಎಲ್ಲರೂ ಚೆನ್ನಾಗಿರಬೇಕು. ಎಲ್ಲರೂ ಸೇರಿದರೇನೆ ದೇಶ ಚೆನ್ನಾಗಿರುತ್ತೆ. ಅದರ ಅರ್ಥ ಯಾವುದು ಎಲ್ಲಿರಬೇಕೋ ಅಲ್ಲೇ ಇರಬೇಕು, ಕಲಬರಕೆ ಆಗಬಾರ್ದು. ಉಪ್ಪಿಲ್ಲದೆ ಊಟದ ರುಚಿ ಇಲ್ಲ, ಪಾಯಸ ಇಲ್ಲದೆ ಊಟದ ರುಚಿ ಇಲ್ಲ ಅಂತ ಪಾಯಸದಲ್ಲಿ ಉಪ್ಪು ಹಾಕಬಾರ್ದು. ಉಪ್ಪು ಇರೋ ಸ್ಥಾನದಲ್ಲೇ ಇರಬೇಕು, ಪಾಯಸ ಇರೋ ಸ್ಥಾನದಲ್ಲಿ ಪಾಯಸ ಇರಬೇಕು, ಅನ್ನದ ಸ್ಥಾನದಲ್ಲಿ ಅನ್ನ. ಉಪ್ಪು ಬಹಳ ಮಹತ್ವದ್ದು ಅಂತ ಇಷ್ಟು ಉಪ್ಪು ಹಾಕ್ಕೊಂಡು ಒಂದಿಷ್ಟೇ ಅನ್ನ ಮೂಲಿಗೆ ಹಾಕ್ಕೊಂಡ್ರೆ ಉಪ್ಪು ತಿನ್ನುವಾಗ ಅನ್ನ ಬಾಡಿಸಿಕೊಳ್ಳೋದು ಅಲ್ಲ. ಅನ್ನ ಮಜ್ಜಿಗೆ ಅನ್ನ ತಿನ್ನುವಾಗಲೋ ಅಥವಾ ಬೇರೆದನ್ನು ತಿನ್ನುವಾಗಲೋ ಉಪ್ಪು ಹಚ್ಕೊಳ್ಬೋದೇ ಹೊರತು ಉಪ್ಪು ತಿನ್ನುವಾಗ ಅನ್ನ ಹಚ್ಕೊಳ್ಳೋದಲ್ಲ. ಹಾಗೆ ದೇಶಕ್ಕೆ ಎಲ್ಲವೂ ಬೇಕು, ಊಟಕ್ಕೆ ಎಲ್ಲವೂ ಬೇಕು. ಆದರೆ ಯಾವುದು ಎಲ್ಲಿರಬೇಕೋ ಅಲ್ಲೇ ಇರಬೇಕು, ಎಷ್ಟಿರಬೇಕೋ ಅಷ್ಟೇ ಇರಬೇಕು, ಹೇಗಿರಬೇಕೋ ಹಾಗೇ ಇರಬೇಕು. ಹಾಗೆ ಸಮಾಜದೊಳಗಿನ ಎಲ್ಲರೂ ಪ್ರೀತಿಯಿಂದ ಇರಬೇಕು, ಎಲ್ಲರೂ ಸೇರೇನೇ ದೇಶದ ಸೇವೆಯನ್ನು ಮಾಡಬೇಕು. ಆದರೆ ಯಾರು ಎಲ್ಲಿರಬೇಕೋ ಅಲ್ಲೇ ಇರಬೇಕೇ ಹೊರತು ಕಲಬರಕೆಯಾಗಬಾರದು. ಎಲ್ಲರ ಧರ್ಮವೂ ಉಳಿಯಬೇಕು. ಆ ವಸ್ತುಗಳ ಗುಣಧರ್ಮಗಳು ಆ ವಸ್ತುಗಳಲ್ಲಿ ಇರುವಂತೆ ಪ್ರತಿಯೊಬ್ಬ ವ್ಯಕ್ತಿಯ ಧರ್ಮಗಳು ಅವನಲ್ಲಿ ಚೆನ್ನಾಗಿ ಉಳಿಯಬೇಕು. ಆ ಧರ್ಮಗಳು ಅಲ್ಲಿ ಚೆನ್ನಾಗಿ ಉಳಿದರೆ ಅದರಿಂದ ದೇಶಕ್ಕೆ ಹಿತ ಇದೆ, ಎಲ್ಲರಿಗೂ ಸುಖ ಇದೆ. ಇದನ್ನು ಅರಿತುಕೊಂಡು ನಮ್ಮ ಧರ್ಮ ನಮ್ಮ ಸಂಸ್ಕೃತಿಯನ್ನು ನಾವು ಬಿಡೋದಿಲ್ಲ ಅನ್ನುವ ರೀತಿಯಲ್ಲಿ ಗಟ್ಟಿಯಾಗಿ ಮಕ್ಕಳಲ್ಲಿ ಒಳ್ಳೆಯ ಬುದ್ಧಿಯನ್ನು ನೀವು ಬಿತ್ತಬೇಕು. ಅವರಲ್ಲಿ ಆ ಬುದ್ಧಿ ಕೊನೆವರೆಗೆ ಉಳಿಯಬೇಕು, ಬೆಳೆಯಬೇಕು ಅನ್ನುವ ದೃಷ್ಟಿಯಲ್ಲಿ ಈ ರೀತಿಯ ಪ್ರಾರ್ಥನೆಯನ್ನು ದೇವರಿಗೆ, ವಾಯುದೇವರಿಗೆ, ದುರ್ಗೆಗೆ, ಮಹಾಲಕ್ಷ್ಮೀ ದೇವಿಗೆ ನಾವು ಪ್ರಾರ್ಥಿಸಿ ಆ ಅನುಗ್ರಹವಾದ ಕವಚವನ್ನು ಅವರಿಗೆ ತೊಡಿಸುವಂತಹ ಒಂದು ಪ್ರಯತ್ನ ಪ್ರಾಮಾಣಿಕವಾಗಿ ಪ್ರತಿಯೊಬ್ಬರಿಂದ ನಡೆದಾಗ ನಮ್ಮ ಮುಂದಿನ ಯುವಕ ಯುವತಿಯರ ಭವಿಷ್ಯ ಚೆನ್ನಾಗಿ ಆಗುವುದಕ್ಕೆ ಸಾಧ್ಯ ಇದೆ.